ದಿನಾಚರಣೆಯ ಈ ಸುಂದರ ಕಾರ್ಯಕ್ರಮದಲ್ಲಿ ಸೇರಿದ ನಮ್ಮೆಲ್ಲರನ್ನು ಬರಮಾಡಿಕೊಳ್ಳಲು ನನಗೆ ಅತೀವ ಸಂತೋಷವೆನಿಸುತ್ತದೆ. ಇದೆಲ್ಲದರ ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಎಲ್ಲರೂ ಭಾರತೀಯರು ಅನ್ನುವಂಥ ಸಂದರ್ಭದಲ್ಲಿ ಸಂವಿಧಾನಾತ್ಮಕ ಏನು ಕೆಲವೊಂದಿಷ್ಟು ಕಾರ್ಯಚಟುವಟಿಕೆಗಳ ಸಂವಿಧಾನಾತ್ಮಕ ಏನು ಕೆಲವೊಂದಿಷ್ಟು ವಿಧಿಗಳಾದವ ಅವುಗಳನ್ನ ಏನಪ್ಪಾ ಅಂತಂದ್ರೆ ಯಥಾವತ್ತಾಗಿ ಜಾರಿ ಮಾಡಿದ್ರಲ್ಲಿ ದೇವರಾಜ ಮುದ್ರಿಗಳಾಗ್ತಾರೆ ಅಂತ ಹೇಳಿ Sir, 265080. 265080. ಸಾವಿತ್ರಿ ಮಾರುತಿ ಮಳೆ 97.8. ಭಾರತದ ಎಲ್ಲ ಜನತೆಯ ಭವ್ಯಕ್ಕೆ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅಲ್ಲದೆ ವೈಯಕ್ತಿಕವಾಗಿ ಆಗಲಿ ಅಥವಾ ಸಾಮೂಹಿಕವಾಗಿ ಆಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇನೆಂದು ಸರ್ಕಾರಿ ಪದವಿ ಪೂರ್ವ ವಿದ್ಯಾರ್ಥಿ ಜಾರಿಯ ಮಾಡಿದಲ್ಲಿ ಐಶ್ವರ್ಯ ಪೂಜಾರಿ 97.83. ಇವರು ಬೆಳಗಾವಿ ಜಿಲ್ಲೆಯ ಕಲಾ ವಿಭಾಗಕ್ಕೆ 3ನೇ ಸ್ಥಾನ. ಸಮಾಜ ಕಲ್ಯಾಣ ಇಲಾಖೆ ಹಾಗಾದ್ರೆ ನಮ್ಗೆ ಇದು ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ದಿವಂಗತ ದೇವರಾಜರ ಬಗ್ಗೆ ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ಹೇಳ್ಬೋದು. ನಾವು ಹಿಂದುಳಿದ ವರ್ಗಗಳ ಇಲಾಖೆಯಾದಂತ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾದಂತ ಏನು ಒಂದು ಸಂಗತಿ ಏನಪ್ಪಾ ಅಂತಂದ್ರೆ ನಾವಾಗ್ಲಿ ಅಥವಾ ನಮ್ಮ ವಿದ್ಯಾರ್ಥಿಗಳಾಗ್ಲಿ ಯಾವ ಒಂದು ಸಂಗತಿಯನ್ನು ನಾವು ಗಮನಿಸಬೇಕಂತಂದ್ರೆ LG ಹಾವೂರ್ ಅವರ ಆಯೋಗ LG ಹಾವೂರ್ ಅವರ ವರದಿ ಏನಾಗಿತ್ತು ಅನ್ನೋದನ್ನ ನಾವು ಇಲ್ಲಿ ಬಹಳಷ್ಟು ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಗಮನಿಸಬೇಕಾಗ್ತದೆ. ಸೊ ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ನಾನು ಒಂದಿಷ್ಟು ವಿಷಯಗಳನ್ನ ಇಲ್ಲಿ ತಮ್ಮ ಜೊತೆ ಹಂಚಿಕೊಂಡು ಸಾಕಷ್ಟು ಸಮಯ ಆಗಿದೆ. ಆದರೂ ಕೂಡ ಕೊನೆಯದಾಗಿ ನಾವು ಅಲ್ಲಿ ಬಂದಾಗ ಏನು ಸ್ವಲ್ಪ ಹೇಳಬೇಕಂತ ಹೇಳಿ ನಾವು ಹೇಳಕತ್ತೀವಿ. ಗುರುಗಳು ಎಲ್ಲ ಹೇಳಿದ್ರು. ಈಗ ಗುರುಗಳು ಫ್ರೀ ಇರ್ತಾರೆ, ಎಲ್ಲರೂ ಹೇಳ್ತಾರೆ ಪಟ. ನಾವು 20 ಬೇರೆ ಫೋನ್ ಆಗದಂತೆ ಅಲ್ಲಿ ಆಫೀಸರ್ಸ್ ಕೂತಾರೆ ಎಲ್ಲರೂ. ನಾಳೆ ಏನಿದೆ ಲೋಕಾಯುಕ್ತರು ಮೀಟಿಂಗ್ ಸಲುವಾಗಿ ಅಲ್ಲಿ ಕರೀತಾ ಇದ್ದಾರೆ. ಆದ ಕಾರಣಕ್ಕೆ 2 ನಿಮಿಷ ಮಾತ್ರ ಮಾತಾಡ್ತೀನಿ ನಾನು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ 111ನೇ ಜನ್ಮ ಶ್ರೀ ದೇವರಾಜ ಅರಸು ಅವರ ಜನ್ಮದಿನೋತ್ಸವ ಅಂಗವಾಗಿ ಇವತ್ತಿನ ದಿವಸ ಕಾರ್ಯಕ್ರಮದ ಮೇಲೆ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ನಮ್ಮ ತಾಲೂಕಾ ಆಡಳಿತದಲ್ಲಿ ಬರ್ತಕ್ಕಂತಹ ಅಧಿಕಾರಿಗಳವರೇ ಹಾಗೂ ಮಕ್ಕಳೇ ಮತ್ತು ಪತ್ರಕರ್ತರವರೇ, ವರದಿಗಾರರವರೇ, ಇವತ್ತಿನ ದಿವಸ ಇದು ಅತ್ಯಂತ ಮಹತ್ವವಾದಂಥ ದಿವಸ. ದೇವರಾಜ ಅರಸು ಅವರು ಒಬ್ಬ ಒಳ್ಳೆಯ ರಾಜಕೀಯ ವಾಗ್ಮಿ ಮತ್ತು ಧೀಮಂತ ನಾಯಕ ಅನ್ನೋದರಲ್ಲಿ ತಪ್ಪಿಲ್ಲ. ಅವರು ಹುಣಸೂರಿನಲ್ಲಿ ಹುಟ್ಟಿದ ಸಹಿತ ಅವರು ಮುಖ್ಯಮಂತ್ರಿಗಳಾಗಿ 8 ವರ್ಷ ಅವರು ಸತತವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂಥವರು. ಅವರ ಆಡಳಿತದಲ್ಲಿ ಹಲವಾರು ಸುಧಾರಣೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕೂಡ ಹಿಂದುಳಿದ ವರ್ಗದವರಿಗೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿದ್ದಾರೆ. ಅದಲ್ಲದೆ ಕರ್ನಾಟಕಕ್ಕೆ ಈ ಕನ್ನಡದಲ್ಲಿ ಇರ್ತಕ್ಕಂತಹ ಕರ್ನಾಟಕ ಅನ್ನೋದನ್ನು ಮೊಟ್ಟ ಮೊದಲ ಬಾರಿಗೆ ಹೆಸರಿಟ್ಟಂತಹ ವ್ಯಕ್ತಿ ದೇವರಾಜ ಅರಸು. ಅದು 1973ರಲ್ಲಿ ನವೆಂಬರ್ 1. ಇದಲ್ಲದೆ ಅವರು ಹಾವೂರು ಆಯೋಗ ವರದಿಯನ್ನು ಜಾರಿಯಲ್ಲಿ ತಂದಂಥವರು. ಯಾರು ಕಡು ಬಡವರು ಇರ್ತಾರೆ, ಹಿಂದುಳಿದ ವರ್ಗದವರು ಇರ್ತಾರೆ, ಅವರಿವರು ಅನ್ನೋದೇ
ಎಲ್ಲ ಜಾತಿ ವರ್ಗದಲ್ಲಿಯೂ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ಜನರಿಗೆ ಅತ್ಯಂತ ಶ್ಲಾಘನೀಯವಾದಂತಹ ಸೌಕರ್ಯಗಳನ್ನು ಒದಗಿಸಿಕೊಟ್ಟಂಥವರು. ಮತ್ತು ಈಗಾಗಲೇ ಎಲ್ಲರೂ ಹೇಳಿದರು ಭೂ ಸುಧಾರಣೆ ಮಾಡಿದರು. ಭೂ ಸುಧಾರಣೆ